ಅಲ್ಲ ಕಿರ್ಕಿರಿ ನಾನು ಒಬ್ಳಿಗೆ ಅಂತಲ್ಲ, ಇವತ್ತು ಅಷ್ಟು ಜನ ಹಾಕಿದ್ದಾರೆ ಅಂದ್ರೆ ಪ್ರತಿಯೊಬ್ರಿಗೂನು ಅದಾಗಿದೆ ಅಂತಲ್ಲ. ಎಕ್ಸಾಕ್ಟ್ಲಿ. ಸೊ ಇಟ್ ಇಸ್ ನಾಟ್ ನಾನು ಒಬ್ಳಿಗೆ ಅಂತ, ಅದು ಸ್ಪೆಸಿಫಿಕ್ ಅಲ್ವೇ ಅಲ್ಲ. ಇಟ್ ಇಸ್ ನಾಟ್ ಅ ಪರ್ಸನಲ್ ಇಶ್ಯೂ ಇದು. ಇಟ್ ಈಸ್ ಅ ಜನರಲೈಸ್ಡ್ ಇಶ್ಯೂ. ಅಂದ್ರೆ ಎಲ್ಲ ಪ್ರತಿಯೊಂದು ಆಕ್ಟ್ರೆಸ್ ಅವ್ರಿಗೆ ಯಾವ್ದೇ ವರ್ಗದಲ್ಲಿರ್ಬೋದು, ಸಿನಿಮಾ ಇರ್ಬೋದು, ಸೀರಿಯಲ್ ಇರ್ಬೋದು, ಏನೇ ಇರ್ಬೋದು, ಅವ್ರು ಎಲ್ರು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಅವಾಗ ಏನಂದ್ರೆ ಒಂದ್ ಹೆದರಿಕೆನೂ ಇರುತ್ತೆ, ಅಯ್ಯೋ ಈ ಯೂಟ್ಯೂಬರ್ ಹತ್ರ ಏನಪ್ಪ ಸುಮ್ನೆ ಆಮೇಲೆ ಏನಾದ್ರು ಹಾಕ್ತಾರೆ ಅಂತ. ಬಟ್ ನಾನು ಒಂದಿಷ್ಟು ವಿಡಿಯೋಸ್ ನೋಡ್ದೆ. ಐ ವಾಸ್ ಸರಿ, ಅದ್ ನಂದ್ ವಿಡಿಯೋಸ್ ನಾನ್ ನೋಡಿದ್ ಫಸ್ಟ್. ಅದೇ ರೈಸ್ ಆಫ್ ಅಶೋಕ್ ಇದಕ್ಕ. ಹೌದು, ನನ್ ವಿಡಿಯೋಸ್ ನೋಡ್ದೆ. ನಾನು ಐ ವಾಸ್ ಲೈಕ್, ಸರಿ ಇದನ್ನ ಕೇಳ್ ನೋಡೋಣ, ಏನಿದು ನನ್ನೊಬ್ಳಿಗೆ ಈ ತರ ಮಾಡ್ತಾರ. ಯಾಕಂದ್ರೆ ನನ್ಗೆ ನಂದು ಮಾತ್ರ ನನ್ ಗಮನಕ್ ಬಂದ. ನಾನು ಒಂದ್ಸತಿ ಕೇಳ್ ನೋಡೋಣ ಬೇರೆಯವ್ರಿಗೂನು ಈ ತರ ಆಗಿದ್ಯಾ ಹೇಗೆ ಅಂತ ನಾನೊಂದ್ ಮೆಸೇಜ್ ಹಾಕ್ದೆ. ನನ್ಗೆ ಯಾರ್ಯಾರು ಇಂಡಸ್ಟ್ರಿಲ್ ಗೊತ್ತು ಎಲ್ರಿಗೂ. ಪ್ರತಿಯೊಬ್ರು ಇಲ್ಲ ನಮ್ಗೂ ಆಗಿದೆ, ನಮ್ಗೆ ದೇವ್ ಡನ್ ದಿಸ್, ನಮ್ಗೂ ಈ ತರ ಮಾಡಿದ್ದಾರೆ, ಬೇಕು ಅಂತ ಏನೋ ಒಂದ್ ಪ್ರೊಜೆಕ್ಟ್ ಮಾಡೋದು. ಇಟ್ ಡಸಂಟ್ ಹ್ಯಾವ್ ಟು ಬಿ ಅವ್ರನ್ನ ಸೆಕ್ಷುಯಲ್ ರೀತಿಲಿ ತೋರ್ಸಿದ್ದಾರೆ ಅಂತಲ್ಲ, ಬೇಕು ಅಂತ ಅದು ಝೂಮ್ ಇನ್ ಮಾಡೋದು, ಅನ್ನೆಸೆಸರಿಯಾಗಿ ಮಾತಾಡ್ತಾ ಇರೋದನ್ನ ಹಾಕೋದು, ಕರೆಕ್ಟ್, ತುಂಬಾ ಇದನ್ನೆಲ್ಲ ಮಾಡಿದ್ದಾರೆ. ಸೊ ಅವಾಗ ನಾನ್ ಕೇಳ್ದೆ, ಸರಿ ಹಂಗಾದ್ರೆ ಒಬ್ಬೊಬ್ರೆ ನಿಂತ್ಕೊಳ್ಳೋಕೆ ಎಲ್ರಿಗೂನು ಭಯ ಇರುತ್ತಲ್ವಾ. ಹೌದು ಹೌದು, ಯಾರಿಗಾದ್ರೂನು ಅದ್ ಭಯ ಇರುತ್ತೆ. ಸೊ ಸರಿ ಇವತ್ತು ನಾವು ಇಂಡಸ್ಟ್ರಿಲಿ ನಾವ್ ಕೆಲ್ಸ ಮಾಡ್ತಾ ಇದೀವಿ, ನಾವ್ ಒಟ್ಟಿಗೆ ನಾವ್ ಎಲ್ರೂನು ಸಿನಿಮಾನೇ ಮಾಡ್ತಾ ಇರೋದು. ಸೊ ನಾವ್ ಟುಗೆದರ್ ನಮ್ ಇಂಡಸ್ಟ್ರಿಲಿ ಇರೋ ಹುಡುಗಿರೆಲ್ಲ ಒಟ್ಟಿಗೆ ನಿಂತ್ಕೊಳ್ಳೋಣ ಈ ವಿಷಯದ ಬಗ್ಗೆ. ಅದಕ್ಕೆ ಎಲ್ರು ಒಪ್ಕೊಂಡ್ರು. ದೇ ಸೆಡ್ ಇಲ್ಲ ಖಂಡಿತ ವಿಲ್ ಆಲ್ ಡೂ ಇಟ್ ಟುಗೆದರ್ ಅಂತ. ಸೊ ಅದಕ್ಕೋಸ್ಕರ, ಯಾಕಂದ್ರೆ ನಮ್ದು ಇಂಟೆನ್ಷನ್ ಏನಿದ್ದು, ಇದನ್ನ ಏನೋ ನಮ್ಗೆ ಇದ್ರಿಂದ ನಮ್ಗೆ ಒಂದು ವ್ಯವಸ್ಥೆ ಆಗ್ಬೇಕಿತ್ತು ಬೇಸಿಕಲಿ. ಇದ್ರ ಬಗ್ಗೆ ಫಸ್ಟ್ಲಿ ಯಾರ್ ಮಾಡ್ತಾ ಇದಾರಲ್ಲ ಅವ್ರ ಅಟ್ಲೀಸ್ಟ್ ಅದಕ್ಕೊಂದು ಅವ್ರ ಹೆದರ್ಕೊಬೇಕಲ್ವಾ. ಅವ್ರಿಗೆ ಹೆದರಿಕೆ ಅನ್ನೋದೇ ಇಲ್ಲ, ಅವ್ರಿಗೆ ಏನೋ ಹೆದರಿಕೆ ಇಲ್ಲ. ಏನಾಗಿದೆ ಅಂದ್ರೆ ನೀವ್ ಹೇಳ್ದ ಹಾಗೆ ವ್ಯವಸ್ಥೆ ಬರ್ಬೇಕು ಅನ್ನೋದು ಒಂದು, ದಟ್ ಇಸ್ ವೆರಿ ಗುಡ್ ಪಾಯಿಂಟ್. ಬಟ್ ಆದ್ರೆ ಇವಾಗ ಎಷ್ಟೊಂದ್ ಜನ ಯೂಟ್ಯೂಬರ್ಸ್ ಇದಾರೆ. ಸೊ ಹೆಂಗ್ ಕಂಟ್ರೋಲ್ ಮಾಡೋದಕ್ ಆಗೋದಿಲ್ಲ ಕೆಲವ್ರನ್ನ ಕೂಡ. ಹೌದು, ನಾನ್ ಅದನ್ನೇ ಹೇಳ್ತಾ ಇರೋದು. ಇವಾಗ ಒಂದು ಇವೆಂಟ್ ಅಂತ ನಡೆಯುತ್ತಲ್ವಾ, ಒಂದು ಚಿತ್ರತಂಡದಿಂದ ಒಂದು ಇವೆಂಟ್ ನಡೆಯುತ್ತೆ ಅಥವಾ ಮತ್ತೊಂದು ಇವೆಂಟ್ ನಡೆಯುತ್ತೆ. ಅದಕ್ಕೆ PR ಅನ್ನೋರೊಬ್ರು ಇದ್ದೇ ಇರ್ತಾರೆ. ಹೌದು ಹೌದು ಅಲ್ವಾ. ಸೊ ನೀವ್ ಇವಾಗ ಅದನ್ನ ಇವೆಂಟ್ ಮಾಡ್ತಾ ಇದೀರಾ ಅಂದಾಗ PR ಇಂದ ನೀವ್ ಒಂದ್ ಲಿಸ್ಟ್ ತಗೋಬೇಕು. ಒಂದ್ ಚಿತ್ರತಂಡದಾಗಿ ನೀವ್ ಅದ್ ರೆಸ್ಪಾನ್ಸಿಬಿಲಿಟಿ, ನೀವು ಅದನ್ನ ಒಂದ್ ಲಿಸ್ಟ್ ಕೊಡಿ. ಯಾರ್ಯಾರನ್ನ ಕರ್ಸ್ತಾ ಇದೀರಾ ಅಂದಾಗ ಅವ್ರ ಐಡೆಂಟಿಫಿಕೇಶನ್ ಏನು, ಅದೇ ಮುಖ್ಯ. ಅವ್ರಿಗೆ ಅವ್ರ ಹೆಸರೇನು. ಇವಾಗ ಹೆಸರು ತಿಳ್ಕೊಳ್ಳೋದೇ ಒಂದ್ ದೊಡ್ಡ ಕಷ್ಟ ಆಗಿದೆ. ಪೇಜಸ್ ಯಾವ್ದು, ಯಾವ ಓನರ್ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ, ತೆಗಿಸ್ಬೇಕು ಅಂದ್ರುನು. ಅದೇ ಅದೇ. ಸೊ ನಾವ್ ಐಡೆಂಟಿಫಿಕೇಶನ್ ಬೇಕಲ್ವಾ. ನೀವ್ ಇವಾಗ 10 ಜನಕ್ ಕರ್ಸ್ತಾ ಇದೀರಾ ಅಥವಾ 20 ಜನಕ್ ಕರ್ಸ್ತಾ ಇದೀರಾ, ಅವ್ರ ಹೆಸರೇನು, ಇವಾಗ ಲಿಸ್ಟ್ ಬರುತ್ತೆ. ಇವೆಂಟ್ ದಿನ ಆ ಹೆಸರಿರೋರು ಮಾತ್ರ ಅವ್ರಿಗೆ ಅಲೌ ಮಾಡ್ಬೇಕು. ಮಿಕ್ದವ್ರಿಗೆ ಖಂಡಿತವಾಗ್ಲೂ ಅವ್ರ ನೀನ್ ಮೀಡಿಯಾನೋ ನನ್ ಸೋಷಿಯಲ್ ಮೀಡಿಯಾ ಏನೇ ಹೇಳಿ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಅಲೌ ಮಾಡ್ಬಾರ್ದು. ಸೊ ಇದ್ರ ಬಗ್ಗೆ ನೀವ್ PR ಹತ್ರ ಮಾತಾಡಿದೀರಾ? ಅಂದ್ರೆ ಲೈಕ್ ಇಲ್ಲ, ನಾವ್ PR ಹತ್ರನು ಒಂದಿಷ್ಟು PR ಹತ್ರ ಮಾತಾಡಿದೀನಿ. ಮತ್ತೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಫಸ್ಟ್ ಆಕ್ಚುಲಿ ಏನ್ ಸ್ಟಾರ್ಟ್ ಆಯ್ತಲ್ಲ ಅವ್ರನ್ನು ಕೇಳಿದೀನಿ, ಏನಕ್ಕೆ ಇವತ್ತು ಈ ತರ ಆಗ್ತಾ ಇದೆ, ನಿಮಗ್ ಗೊತ್ತಿರ್ಬೇಕಲ್ಲ ನಿಮ್ ಇಲ್ಲ ಮ್ಯಾಮ್ ಇವತ್ತು ಆಲ್ಮೋಸ್ಟ್ 40-50 ಜನದ ಮೇಲಿದ್ದಾರೆ. ಒಬ್ಬೊಬ್ರು ಒಂದಕ್ಕಿಂತ ಜಾಸ್ತಿ ಪೇಜ್ ರನ್ ಮಾಡ್ತಾರೆ. ಒಬ್ರು ಒಂದ್ ಪೇಜ್ ಅಲ್ಲ, ಒಬ್ಬೊಬ್ರೆ 4-5 ಪೇಜ್ ರನ್ ಮಾಡ್ತಾರೆ. ಯಾರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಅದೊಂದ್ ಪೇಜ್ ನಿಮ್ ಅಕೌಂಟ್ ಅಲ್ಲಿ ಹಾಕಿರೋದಕ್ಕೆ ಆಕ್ಚುಲಿ ನೀವ್ ರೇಸ್ ಮಾಡಿರೋದ್ ವಾಯ್ಸ್ ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ. ಅಟ್ ದ ಸೇಮ್ ಟೈಮ್ ಇವಾಗ ಇಡೀ ಸ್ಯಾಂಡಲ್ವುಡ್ ನಿಮ್ ಪರವಾಗಿ ನಿಂತ್ಕೊಂಡು ತುಂಬಾ ಜನಕ್ಕೆ ವಾಯ್ಸ್ ಮಾಡಿರ್ಲಿಲ್ಲ. ಹೌದು, ಅಂದ್ರೆ ನನ್ಗೆ ಇವತ್ತು ಏನ್ ಖುಷಿ ಅಂದ್ರೆ ನೀವ್ ಹೇಳ್ದಂಗೆ ಸ್ಯಾಂಡಲ್ವುಡ್ ನಿಂತಿದೆ. ಬರೀ ಸ್ಯಾಂಡಲ್ವುಡ್ ಅಲ್ಲಿ ಇದ್ದಿದ್ ಹೆಣ್ಮಕ್ಳಲ್ಲ, ಆಕ್ಟರ್ಸ್ ಆಗಿರ್ಬೋದು, ಆಕ್ಟ್ರೆಸಸ್ ಆಗಿರ್ಬೋದು, ಪ್ರೊಡಕ್ಷನ್ ಸಂಸ್ಥೆಗಳಾಗಿರ್ಬೋದು, ಜರ್ನಲಿಸ್ಟ್ ಗಳಾಗಿರ್ಬೋದು, ಪ್ರತಿಯೊಬ್ರು ನಿಂತಿದ್ದಾರೆ. ಕರೆಕ್ಟ್. ಪ್ರತಿಯೊಬ್ರು ಫೋನ್ ಮಾಡಿ ಹೇಳೋದೇ ಅದು, ಇಲ್ಲ ನೀವ್ ಮಾಡಿ, ನಿಮ್ ಮುಂದಕ್ಕೆ ಏನ್ ಸಪೋರ್ಟ್ ಬೇಕೋ ಹೇಳಿ ಅಂತ. ಇವಾಗ ನೆಕ್ಸ್ಟ್ ನಾವು ಇವಾಗ
ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರಬೇಕು, ಅದು ಇಂಪಾರ್ಟೆಂಟ್. ಇವಾಗ ಅದಕ್ಕೆ ನಮ್ಗೆ ಇರೋದು ಒಂದೇ ದಾರಿ, ಫಿಲ್ಮ್ ಚೇಂಬರ್. ಹೌದು. ಹೌದು, ನಾವ್ ಅಲ್ಲಿಗೆ ಹೋಗ್ಬೇಕು, ಅಲ್ಲೊಂದು ಮಾತುಕತೆ ಆಗ್ಬೇಕು ಏನೇನ್ ನಡೀತಾ ಇದೆ ಅಂತ. ಯಾಕಂದ್ರೆ ಇವಾಗ ಒಂದು ರೂಲ್ಸ್ ಅಂತ ಆದಾಗ ಯಾರಾದ್ರೂ ಬಂದು ನಿಮ್ಮನ್ ಪ್ರಶ್ನೆ ಮಾಡಿದಾಗ ಎಲ್ಲಿದೆ ತೋರ್ಸ್ಬಿಡಿ, ಇದು ಯಾವ ರೂಲ್ ಇದೆ ಅಂದಾಗ ನಿಮ್ಗೆ ಹೇಳ್ಬೋದು, ನಿಮ್ಗೆ ಅಧಿಕಾರ ಇರುತ್ತೆ ಅವಾಗ. ಇಲ್ಲಾಂದ್ರೆ ನಮ್ಗೆ ಯಾವ ಅಧಿಕಾರನೂ ಇರಲ್ಲ ಅವ್ರಿಗೆ ಹೇಳಕ್ ಏನನ್ನು. ಸೊ ಇದು ಅಲ್ಲಿ ಹೋಗ್ಬೇಕು, ಹೋಗ್ತೀರಾ ಫಿಲ್ಮ್ ಚೇಂಬರ್? ನಾನ್ ಫಸ್ಟ್ ಟೈಮ್ ಜೈಮಾಲಾ ಮ್ಯಾಮ್ ತಿಳಿಸಿದ್ದೆ ಈ ತರ ಹೋಗ್ತಾ ಇದೀವಿ ಇಂಡಸ್ಟ್ರಿ ಟುಗೆದರ್. ಪ್ರತಿಯೊಬ್ರು ಆಕ್ಟ್ರೆಸ್ನು ಹಿಂಗ್ ನಾನ್ ಹಾಕಕ್ಕೂ ಮುಂಚೆ ರಕ್ಷಿತಾ ಮ್ಯಾಮ್ ಹೇಳಿದ್ದೆ, ರಮ್ಯಾ ಮ್ಯಾಮ್ ಹೇಳಿದ್ದೆ, ಆಕ್ಟರ್ಸ್ ತಿಳಿಸ್ದೆ, ಈ ತರ ನಾವೆಲ್ಲಾ ಡಿಸಿಷನ್ ತಗೊಂಡಿದೀವಿ ಕಲೆಕ್ಟಿವ್ ಆಗಿ. ಯಾಕಂದ್ರೆ ನಾನು ಒಬ್ಳದೇ ಅಲ್ವಲ್ಲ ಇಂಡಸ್ಟ್ರಿ. ಹೌದು. ನಾನೇನೋ ಸ್ಟೇಟ್ಮೆಂಟ್ ಹಾಕ್ಬಿಟ್ಟು ನನ್ನ ಇಂಡಸ್ಟ್ರಿಗೆ ಅಫೆಕ್ಟ್ ಆಗ್ಬಿಟ್ರೆ ಅದ್ರಂತ ದೊಡ್ಡ ತಪ್ಪೇನಿಲ್ವಲ್ಲ. ಸೊ ಇದು ನಂದು ಒಬ್ಳದೇ ಇಂಡಸ್ಟ್ರಿ ಅಲ್ಲ. ಸೊ ಪ್ರತಿಯೊಬ್ರದ್ದು ಅಭಿಪ್ರಾಯ ತಗೊಂಡೆ, ಕೇಳ್ದೆ. ಇಲ್ಲ ನಿಮ್ಮಿಂದ್ರೆ ಇವಾಗ ನಾವ್ ಇಷ್ಟು ಜನ ನಮ್ಗೆ ಹಿಂಗ್ ಅನ್ಸ್ತಾ ಇದೆ, ಯಾಕಂದ್ರೆ ಪ್ರೊಡ್ಯೂಸರ್ಸ್ ಇರ್ತಾರೆ, ಡೈರೆಕ್ಟರ್ಸ್ ಇರ್ತಾರೆ, ಆಕ್ಟರ್ಸ್ ಇರ್ತಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ನಾವ್ ಹಿಂಗ್ ಮಾಡೋದಂತ. ಪ್ರತಿಯೊಬ್ರು ಹೇಳಿದ್ರು ಅಂದ್ರೆ ಇಲ್ಲ ಇದಾಗ್ಬೇಕು, ತುಂಬಾ ಬೆಳವಣಿಗೆ ಈ ತರ ಆಗಿದೆ, ಯು ಗೋ ಅಹೆಡ್, ಖಂಡಿತವಾಗ್ಲೂ ವಿ ವಿಲ್ ಸಪೋರ್ಟ್ ದಿಸ್ ಕಾಸ್ ಅಂತ. ಇಲ್ಲ, ನಿಜವಾಗ್ಲೂ ನೀವ್ ರೇಸ್ ಮಾಡಿರೋದು ವಾಯ್ಸ್ ಆಕ್ಚುಲಿ ಮಚ್ ನೀಡೆಡ್. ಸೊ ಇದಕ್ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಅಂಡ್ ಸ್ಯಾಂಡಲ್ವುಡ್ ನಲ್ಲಿ ಈಗೇನ್ ನೀವೆಲ್ಲ ಫಿಲಮ್ ಅಲ್ಲಿ ಇವೆಂಟ್ ಬರ್ತೀರಾ, ಯು ಹ್ಯಾವ್ ಸಮ್ ಸೆಲ್ಫ್ ರೆಸ್ಪೆಕ್ಟ್. ಅದನ್ನ ಇವರೆಲ್ಲ ಕಳೆಯುವಂತ ಯಾವ್ದೇ ಇದನ್ನ ಮಾಡಬಾರ್ದು ಆಕ್ಚುಲಿ. ಕರೆಕ್ಟ್. ಇವಾಗ ನಾವ್ ಹೇಳ್ತಾ ಇರೋದು ಅದೇ ಅಲ್ಲ, ಅವ್ರ ವಿಡಿಯೋಸ್ ತೆಗ್ದು ಹಾಕ್ತಾ ಇದಾರೆ, ಆಯ್ತು. ಇದು ಒಂದಿಷ್ಟು ವಿಡಿಯೋಸ್ ನಮ್ ಕಣ್ಣಿಗ್ ಬಿದ್ದಿದೆ, ಇವ್ರ ಏನೋ ಅಶ್ಲೀಲವಾಗಿ ವಿಡಿಯೋಸ್ ತೆಗಿಯೋದು ಯಾವ್ದಾವ್ದು ಆಂಗಲ್ ಅಲ್ಲಿ. ನನ್ ಪ್ರಶ್ನೆ ಏನಂದ್ರೆ, ಇವ್ರ ಎಷ್ಟೊಂದ್ ವಿಡಿಯೋಸ್ ಹಾಕಿರಲ್ಲ, ಅದೆಲ್ಲ ಅವ್ರ ಫೋನ್ಗಳಲ್ಲೇ ಇರುತ್ತಲ್ವಾ. ಅದಕ್ಕಿಂತ ಎಂತ ದೊಡ್ಡ ಬ್ರೀಚ್ ಆಫ್ ಸೆಕ್ಯೂರಿಟಿ ಒಂದ್ ಹೆಣ್ಮಗುಗೆ. ಅವ್ರ ಹುಡುಗರಿರೋ ಫೋನ್ಗಳಲ್ಲಿ ಆ ವಿಡಿಯೋಸ್ ಇಟ್ಕೊಂಡು ನಮ್ಗೆ ಏನ್ ಗೊತ್ತು, ಗ್ಯಾರಂಟಿ ಏನು, ಸೆಕ್ಯೂರಿಟಿ ಏನು, ಆ ವಿಡಿಯೋಸ್ ಎಲ್ಲೂ ಬೇರೆ ಕಡೆ ರಾಂಗ್ ಯೂಸೇಜ್ ಆಗ್ತಾ ಇಲ್ಲ ಅಂತ. ಇವತ್ತು ಡೀಪ್ ಫೇಕ್ ಎ ಅನ್ನೋ ಕಾಲದಲ್ಲಿ ನಮ್ಗೆ ಏನದು, ಹೌ ಕ್ಯಾನ್ ವಿ ಬಿ ಶ್ಯೂರ್? ಹೌದು, ಅದ್ ಇನ್ನೊಂದು ಇಂಪಾರ್ಟೆಂಟ್ ಅಲ್ವಾ. ಸೊ ಯಾರೇ ಬಂದ್ರು ಅವ್ರಿಗೊಂದು ಒಂದ್ ಸಿನಿಮಾ ಅಂತ ಮಾಡಿದಾಗ ಸಿನಿಮಾಗ್ ಒಬ್ರು PR ಮ್ಯಾನೇಜರ್ ಇರ್ತಾರೆ, ಪ್ರಮೋಟ್ ಮಾಡಕ್ ಬಂದಾಗ ಒಬ್ರು PR ಅನ್ನೋರು ಇರ್ತಾರೆ. ಸೊ ಇವಾಗ ಒಂದ್ ಸಿನಿಮಾ ಪೋಸ್ಟರ್ ಹೋಗುತ್ತೆ ಅಂದಾಗ ಒಂದ್ ಡಿಸ್ಕಷನ್ ಆಗುತ್ತಲ್ವಾ. ಅದೇ ರೀತಿ ಒಂದ್ ಸಿನಿಮಾ ಇವೆಂಟ್ ಆದ್ಮೇಲೆ ಈ ತರ ವಿಡಿಯೋಸ್ ಇಷ್ಟ್ ಜನ ಬಂದಿದ್ರು, ಇವಾಗ 10 ಜನ ಕರ್ಸ್ತಾ ಇದೀವಿ ಅಂದ್ರೆ 10 ಜನ ಬಂದಿದ್ರು, ಅವ್ರು ಈ ವಿಡಿಯೋಸ್ ತೆಗ್ದಿದ್ದಾರೆ, ನಿಮ್ಗೆ ಓಕೆನಾ ಈ ವಿಡಿಯೋಸ್ ಇದನ್ನ ಹಾಕಕ್ಕೆ ಅಂತ ನಮ್ಮನ್ ಕನ್ಸೆಂಟ್ ಕೇಳಿ, ತೊಂದ್ರೆ ಏನಿದೆ? ಹೌದು. ಬಟ್ PR ಗಳು ಎಲ್ಲಾರ್ನು ಅಟ್ ಎ ಟೈಮ್ ಬಲ್ಕ್ ಅಲ್ಲಿ ಅವ್ರನ್ನೆಲ್ಲ ಕರಿತಿರೋದು ಪ್ರಾಬ್ಲಮ್ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ? ಖಂಡಿತ. ಯಾಕಂದ್ರೆ ನನ್ಗೆ ಇವಾಗ ಆ PR ಗಳಿಗೆ ಯಾರು ಕರೀತಾ ಇದಾರಲ್ವಾ, ಯಾರು ಡಿಜಿಟಲ್ ಹೂಎವರ್ ಇಸ್ ಹ್ಯಾಂಡಲಿಂಗ್, ಅದನ್ನ ನಾನು ಇವತ್ತು ಅವ್ರಿಗೆ ಹೋಗ್ಬಿಟ್ಟು, ನಮ್ಗೆ ಇವಾಗ ನನ್ ಲೇಟೆಸ್ಟ್ ಸಿನಿಮಾ ರಿಲೀಸ್ ಆಗಿ ರೈಸ್ ಆಫ್ ಅಶೋಕ ಸಿನಿಮಾ ನೀವ್ ಯಾರ್ಯಾರನ್ನ ಕರ್ಸ್ರಿ ಲಿಸ್ಟ್ ಕೊಡಿ ಅಂದ್ರೆ ಕೊಡಕ್ ಸಾಧ್ಯನೋ? ಅವ್ರು ಕೊಡಲ್ಲ. ಹೌದು. ಯಾಕಂದ್ರೆ ಅವ್ರಿಗೆ ಇರಲ್ಲ, ಅದು ಲಿಸ್ಟ್ ಸಿಗಲ್ವಲ್ಲ, ಎಲ್ಲಿಂದ ಬರುತ್ತೆ, ಹೆಸರುಗಳು ಎಲ್ಲಿಂದ ಸಿಗುತ್ತೆ? ಹೌದು. ಯಾಕಂದ್ರೆ ಫಸ್ಟ್ ಅದ್ ಬಿಟ್ಟು ನಾವ್ ಏನೇ ಮಾತುಕತೆ ಮಾಡಿ ಏನೇ ಮಾಡಿದ್ರು ಅದ್ ಬರೀ ಮಾತುಕತೆ. ಅಷ್ಟೇ. ಅಲ್ಲಿಂದ ಆಕ್ಷನ್ಸ್ ರೇಸ್ ಆಗಲ್ಲ. ಆಕ್ಷನ್ಸ್ ರೇಸ್ ಆಗ್ಲಿಲ್ಲ ಅಂದ್ರೆ ಯಾರುನು ಅದ್ರನ್ನ ಸೀರಿಯಸ್ ಆಗೇ ತಗೊಳಲ್ಲ. ಮಾತಾಡಿದ್ರು ಬಿಡೋ, ಇವಾಗೇನು ಭಯ ಬರ್ಬೇಕಲ್ವಾ ಯಾರಿಗಾದ್ರು. ಹೌದು, ನಾನ್ ಈ ತರ ನೆಕ್ಸ್ಟ್ ಮಾಡಿದ್ರೆ ನಾನ್ ಬ್ಯಾನ್ ಆಗ್ತೀನಿ, ನನಗ್ ನೆಕ್ಸ್ಟ್ ಯಾವ ಇವೆಂಟ್ಗೂ ಅವ್ರು ಕರಿಯಲ್ಲ. ಇಲ್ಲ, ಆಕ್ಚುಲಿ ತುಂಬಾ ಒಳ್ಳೇದು, ತುಂಬಾ ಒಳ್ಳೆ ಬೆಳವಣಿಗೆ ಆಕ್ಚುಲಿ ನೀವು ವಾಯ್ಸ್ ರೇಸ್ ಮಾಡಿರೋದು. ಅಂಡ್ ನಾವು ಕೂಡ ಅಪ್ರಿಶಿಯೇಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ದಸ್ಕೂಪ್ ಜೊತೆ ಮಾತಾಡಿದ್ಕೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್.